ನಮಸ್ಕಾರ ಸ್ನೇಹಿತರೆ. ಒಂದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಎಲ್ಲ ರೀತಿಯ ಹಣ್ಣು ಹಂಪಲುಗಳಿಂದ ನಮಗೆ ಬರುವಂಥ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೋದು. ಏನೇ ಆಗಲಿ, ಎಲ್ಲ ಪ್ರಕೃತಿ ಕೊಟ್ಟಿದೆ. ಒಂದೊಂದು ಹಣ್ಣಲ್ಲೂ ಒಂದೊಂದು ರಸಾಯನಗಳು, ಒಂದು ಎಳೆಯಲ್ಲೂ ಒಂದೊಂದು ರಸಾಯನ, ಸ್ಟೆಮ್ಮಲ್ಲಿ ರಸಾಯನ, ಅದರ ದಿಂಡಲ್ ರಸಾಯನ, ಅದರ ಬೇರಲ್ಲಿ ರಸಾಯನ, ಪ್ರತಿಯೊಂದು ತುಂಬಿದೆ. ಈ ಪ್ರಕೃತಿ ಅಂತಹ ರಸಾಯನಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂತಹ ಈ ಗಿಡ ಮರ ಬಳ್ಳಿಗಳನ್ನು ನಾವು ಉಪಯೋಗಿಸ್ಕೊಂಡು ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಆ ರಸಾಯನ ಈ ರಾಸಾಯನಿಕಗಳು, ಟ್ಯಾಬ್ಲೆಟು, ಇಂಜೆಕ್ಷನ್ನು, ರೆಡಿಮೇಡು ಇವೆಲ್ಲ ಹೋಗಿ ನಮ್ಮ ಒಂದು ದೇಹದ ಸ್ಥಿತಿಯನ್ನು ಕಾಪಾಡ್ತಾ ಇಲ್ಲ, ನಶಿಸಿ ಹೋಗ್ತಾ ಇದೆ. ಅದನ್ನು ಯಥಾಸ್ಥಿತಿಗೆ ತರಬೇಕಂದ್ರೆ ಪ್ರಕೃತಿಗೆ ಹೋಗಬೇಕು. ಉದಾಹರಣೆಗೆ ತಲೆಯಲ್ಲಿ ಒಟ್ಟು, ತಲೆ ಕೂದಲು ಉದುರುವುದು, ತಲೆನೋವು ಇತ್ಯಾದಿಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕಗಳನ್ನು ಹಾಕಬಾರದು. ಇದು ನಮ್ಮ ಕಿತ್ತಳೆ ಹಣ್ಣು, ಇದರ ಒಳಗಡೆ ಪಲ್ಪ್ ಇರ್ತದೆ. ಅದನ್ನು ಸೇವಿಸಿ ಈ ಕಿತ್ತಳೆ ಸಿಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಇಡೀ ರಾತ್ರಿ ನೆನೆಸಿ, ನಂತರ ಅದನ್ನು ಬೆಳಗ್ಗೆ ಎದ್ದು ಈ ಸಿಪ್ಪೆಯನ್ನು ಬಿಸಾಕಿ ಆ ನೀರನ್ನು ನಮ್ಮ ತಲೆಗೆ ಕ್ಲೀನಾಗಿ ಅಪ್ಲೈ ಮಾಡಿ, ಸ್ವಲ್ಪ ನೆತ್ತಿಗೆ ಒಂದಷ್ಟು ನೀರನ್ನು ಹಾಕಿ ತಟ್ಕೊಳ್ಳಿ. ಈ ಥರ ವಾರಕ್ಕೆ ಎರಡು ಬಾರಿ ಮಾಡ್ತಾ ಬಂದರೆ ಎಂತಹ ಡಂಡ್ರಫ್ ಇರಲಿ ಮಾಯವಾಗುತ್ತೆ. ಎಂತಹ ಕೂದಲು ಉದುರುವಿಕೆ ಇರಲಿ ಕಡಿಮೆ ಆಗ್ತದೆ. ಬೋಳು ತಲೆ ಅಂತ ಮಾಡಲ್ಲ, ಅಷ್ಟು ಶಕ್ತಿ ಈ ಒಂದು ಸಿಪ್ಪೆಗಿದೆ ಸ್ನೇಹಿತರೆ. ಇದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಯಾರೋ ಟಿ ವಿಯಲ್ಲಿ ಹೇಳಿದ್ದು ಆ ಎಣ್ಣೆ ಈ ಎಣ್ಣೆಗಳು ಹಚ್ಚಿಕೊಂಡು ಇರುವ ಕೂದಲೆಲ್ಲ ಕಲ್ಕೊಂಡು ಆ ದಂಟಫನ್ನು ಜಾಸ್ತಿ ಮಾಡಿಕೊಂಡು ಸೋರಿಯಾಸಿಸ್ ಮತ್ತೊಂದು ಇವೆಲ್ಲ ತರಿಸ್ಕೊತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಮೋರು ಹೋದವರು ಯಾರು ಕಟ್ಟಿಲ್ಲ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ಮಾಡಿ. ನಮಸ್ಕಾರ ಸ್ನೇಹಿತರೆ.